ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ಜೈಲೂಟವೇ ಫಿಕ್ಸ್. ಮನೆಯೂಟ ಕೋರಿ ದರ್ಶನ್ ಸಲ್ಲಿಸಿದ ಅರ್ಜಿಯನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅರ್ಜಿಯನ್ನ ವಾಪಸ್ ಪಡೆಯೋದಾಗಿ ಮೆಮೊ ಸಲ್ಲಿಕೆ ಮಾಡಲಾಗಿದೆ. ಹೈಕೋರ್ಟ್ಗೆ ಮೆಮೊ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು. ಮನೆಯೂಟ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇದೀಗ ಅರ್ಜಿ ವಾಪಸ್ ಪಡಿತಾ ಇರುವ ಹಿನ್ನೆಲೆಯಲ್ಲಿ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗಲಿದೆ. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದ ಜೈಲೂಟವೇ ಗತಿಯಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಈಗಾಗಲೇ ಜೈಲು ಸೇರಿದ್ದಾರೆ. ಮನೆಯೂಟಕ್ಕಾಗಿ ಅವರು ಅರ್ಜಿಯನ್ನ ಸಲ್ಲಿಸಿದ್ರು, ಹೈಕೋರ್ಟ್ನ ಮೊರೆ ಹೋಗಿದ್ರು. ಇದೀಗ ಆ ಅರ್ಜಿಯನ್ನ ವಾಪಸ್ ಪಡೆಯೋದಾಗಿ ದರ್ಶನ್ ಪರ ವಕೀಲರು ಮೆಮೊವನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ದರ್ಶನ್ಗೆ ಇದೀಗ ಮತ್ತೆ ಜೈಲೂಟವೇ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹೈಕೋರ್ಟ್ಗೆ ಮೆಮೊವನ್ನ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು. ಮನೆಯೂಟಕ್ಕಾಗಿ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅರ್ಜಿ ವಾಪಸ್ ಪಡಿತಾ ಇರುವ ಹಿನ್ನೆಲೆಯಲ್ಲಿ ದರ್ಶನ್ಗೆ ಇನ್ನೂ ಕೂಡ ಜೈಲೂಟವೇ ಫಿಕ್ಸ್ ಅನ್ನುವಂಥದ್ದು. ಈ ಹಿಂದೆ ಕೂಡ ಕೋರ್ಟ್ಗೆ ಈ ಹಿಂದೆ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಒಂದು ಅರ್ಜಿಯನ್ನು ವಾಪಸ್ ಪಡೆಯೋದಕ್ಕೆ ಈಗ ಮೆಮೊವನ್ನು ಸಲ್ಲಿಸಿದ್ದಾರೆ. ಮ್ಯಾಜಿಸ್ಟ್ರೇಟ್ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ನಿರ್ಧಾರ. ಸದ್ಯಕ್ಕೆ ದರ್ಶನ್ಗೆ ಈಗ ಮನೆಯೂಟ ಭಾಗ್ಯ ಇಲ್ಲ ಅನ್ನುವಂಥದ್ದು ಈ ಮೂಲಕ ಸ್ಪಷ್ಟ ಆಗ್ತಾ ಇದೆ. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದ ಜೈಲೂಟವೇ ಫಿಕ್ಸ್ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಈಗಾಗಲೇ ಇದ್ದಾರೆ. ಈಗಾಗಲೇ ಸುಮಾರು 2 ತಿಂಗಳುಗಳ ಕಾಲ ಸೆರೆಮನೆ ವಾಸವನ್ನು ಅನುಭವಿಸ್ತಾ ಇದ್ದಾರೆ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಈಗ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಈ ಸಂದರ್ಭದಲ್ಲಿ ಮನೆಯೂಟಕ್ಕಾಗಿ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. ಹೈಕೋರ್ಟ್ನ ಮೊರೆ ಹೋಗಿದ್ರು ಮನೆಯೂಟಕ್ಕಾಗಿ. ಈಗ ಆ ಒಂದು ಅರ್ಜಿಯನ್ನು ವಾಪಸ್ ಪಡೆಯೋದಕ್ಕೆ ಮೆಮೊ ಸಲ್ಲಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ SK ಮಂಜುನಾಥ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇದೀಗ ವಾಪಸ್ ಪಡೆಯುವಂತ ಹಿಂದಿರುವ ನಿರ್ಧಾರಕ್ಕೆ ಕಾರಣ ಏನು ಅಂತ ಮಂಜುನಾಥ್? ಮಧುಕರ್ ಶೆಟ್ಟಿ, ಏನು ಮನೆ ಊಟಕ್ಕಾಗಿ ಅವಕಾಶವನ್ನು ಕೋರಿ ದರ್ಶನ್ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ಹೈಕೋರ್ಟ್ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳುವಂಥ ಮುಂಚಿತವಾಗಿ ಅವರ ಪರ ವಕೀಲರು ಕೋರ್ಟ್ಗೆ ಸಲ್ಲಿಸಿದಂಥ ಒಂದು ಮನವಿ ಅರ್ಜಿಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಇನ್ನೇನು ವಿಚಾರಣೆ ಆರಂಭ ಆಗ್ತದಂತೆ ಮತ್ತೆ ಕೋರ್ಟ್ಗೆ ಮೆಮೊವನ್ನು ಸಲ್ಲಿಸಿದಂಥ ದರ್ಶನ್ ಪರ ವಕೀಲರು ಮೆಮೊದಲ್ಲಿ ಕೆಲವೊಂದು ಅಂಶಗಳನ್ನು ಉಲ್ಲೇಖ ಮಾಡಿ, ಅಂದರೆ ದರ್ಶನ್ ಯಾವಾಗ ಜುಡಿಷಿಯಲ್ ಕಸ್ಟಡಿಗೆ ಹೋದ್ರು, ಜೊತೆಗೆ ಕೆಳ ಹಂತದ ನ್ಯಾಯಾಲಯ ಈ ಹಿಂದೆ ಒಂದು ತೀರ್ಪನ್ನು ಪ್ರಕಟಣೆ ಮಾಡ್ತು. ಆ ಪ್ರಕಟಣೆಗೆ ಸಂಬಂಧಪಟ್ಟಂತೆ ದರ್ಶನ್ ಸ್ವಲ್ಪ ಅಸಮಾಧಾನಗೊಂಡಿದ್ದಾರೆ. ಜೊತೆಗೆ ಏನು ಎಷ್ಟೇ ಹೋರಾಟ ಮಾಡಿದ್ರು ನನಗೆ ಮನೆ ಊಟ ಸಿಗೋದಿಲ್ಲ ಅನ್ನೋದು ಅರಿವಾಗ್ತಾ ಇದೆ. ಹಾಗಾಗಿ ಈ ರೀತಿಯಾದಂಥ ಕಾನೂನು ಹೋರಾಟವನ್ನು ಮಾಡೋದಕ್ಕೆ ಇನ್ನೇನು ಮುಂದೆ ಹೋಗಬೇಡಿ ಅಂತಕ್ಕಂಥ ಒಂದು ಮೌಖಿಕ ಸೂಚನೆಯನ್ನು ದರ್ಶನ್ ಅವರ ವಕೀಲರಿಗೆ ಕೊಟ್ಟಿದ್ರು ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆ ಮಾಹಿತಿ ಆಧಾರದ ಮೇಲೆ ಹೈಕೋರ್ಟ್ಗೆ ಸಲ್ಲಿಸಿದಂಥ ಏನೋ ಒಂದು ಮೇಲ್ಮನವಿ ಅರ್ಜಿ ಇತ್ತು. ಅಂದರೆ 24ನೇ ACM ಕೋರ್ಟ್ ಕೊಟ್ಟಿದ್ದಂಥ ತೀರ್ಪು, ಅದನ್ನು ಪ್ರಶ್ನಿಸಿ ಸಲ್ಲಿಸಿದಂಥ ಮೇಲ್ಮನವಿ ಅರ್ಜಿಯ ವಿಚಾರಣೆಯನ್ನು ನ್ಯಾಯಾಧೀಶರಾದಂಥ ನ್ಯಾಯಮೂರ್ತಿಗಳಾದಂಥ ಚಂದನ್ ಗೌಡ ಅವರ ಪೀಠ ಇವತ್ತು ವಿಚಾರಣೆಗೆ ನಡೆಸೋದಕ್ಕೆ ಅರ್ಜಿ ಒಂದು ಏನು ನಿಗದಿತ ಸಮಯ ಮತ್ತು ನಿಗದಿತ ಕ್ರಮ ಸಂಖ್ಯೆ ಏನಿತ್ತು ಆ ಕ್ರಮ ಸಂಖ್ಯೆ ವಿಚಾರಣೆಗೆ ಬರೋಕ್ಕೂ ಮುಂಚಿತವಾಗಿ ಮೆಮೊವನ್ನು ಸಲ್ಲಿಸಿ ಅರ್ಜಿಯನ್ನು ವಾಪಸ್ ಪಡೆದಿದ್ದಾರೆ. ಆದರೆ ಇಲ್ಲಿ ಯಾವ ಕಾರಣಕ್ಕಾಗಿ ಏನು ಕಾನೂನು ಹೋರಾಟದಲ್ಲಿ ಮನೆ ಊಟಕ್ಕೆ ಅವಕಾಶ ಸಿಗೋದಿಲ್ಲ ಅನ್ನೋ ಒಂದು ಅರಿವು ಬಂದಿದೆಯೋ, ಅಥವಾ ಏನು ಬೇರೆ ಯಾವುದಾದ್ರೂ ಮಾರ್ಗವನ್ನು ಹುಡುಕಿ ಮುಂದಿನ ಕಾನೂನು ಹೋರಾಟವನ್ನು ಮಾಡೋಣ ಅನ್ನೋ ಒಂದು ಸೂಚನೆಯನ್ನು ದರ್ಶನ್ ಅವರ ಪರ ವಕೀಲರಿಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ಇವತ್ತು ನಡೀಬೇಕಾಗಿದ್ದಂಥ ಅರ್ಜಿ ವಿಚಾರಣೆಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಹೀಗಾಗಿ ದರ್ಶನ್ಗೆ ಜೈಲೂಟವೇ ಸದ್ಯದ ಮಟ್ಟಿಗೆ ಜೈಲೂಟವೇ ಗತಿಯಾಗಿರ್ತಕ್ಕಂಥದ್ದು. ಮಧುಕರ್ ಶೆಟ್ಟಿ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.